ವಾಣಿಜ್ಯನಗರಿ ಹುಬ್ಬಳ್ಳಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ವಿನಯ್ ಕುಲಕರ್ಣಿ ರೋಡ್ ಶೋ ನಡೆಸಿ ಮತಯಾಚಿಸಿದರು. ನಗರದ ಮಂಟೂರು ರಸ್ತೆಯಿಂದ 3000 ಮಠದವರೆಗೆ ತೆರೆದ ವಾಹನದಲ್ಲಿ ಮೆರವಣಿಗೆ ನಡೆಸಿದರು. ಕಾಂಗ್ರೆಸ್ ಯುವ ಘಟಕದ ಕಾರ್ಯಕರ್ತರಿಂದ ಬೃಹತ್ ಬೈಕ್ ರ್ಯಾಲಿ ಕೂಡ ನಡೆಯಿತು. ಸಚಿವ ಆರ್.ವಿ. ದೇಶಪಾಂಡೆ, ಶಾಸಕ ಪ್ರಸಾದ್ ಅಬ್ಬಯ್ಯ ಸೇರಿದಂತೆ ಸಾವಿರಾರು ಕಾಂಗ್ರೆಸ್ ಕಾರ್ಯಕರ್ತರು ಭಾಗಿಯಾಗಿದ್ದರು. ರಸ್ತೆಯುದ್ದಕ್ಕೂ ಕುಲಕರ್ಣಿ ಪರ ಕಾರ್ಯಕರ್ತರ ಜಯಘೋಷ ಮುಗಿಲು ಮುಟ್ಟಿತ್ತು. ಈ ನಾಡಿನ ಸಮಸ್ತ ಜನತೆಗೆ ಅಂಬೇಡ್ಕರ್ ಜಯಂತಿಯನ್ನು ಶುಭಾಶಯಗಳು ಕೋರ್ತಾ, ಈ ನಾಡಿಗೆ ಅಂಬೇಡ್ಕರ್ ಕೊಟ್ಟಂತ ಕೊಡುಗೆ ಇಡೀ ಜಗತ್ತಿನಲ್ಲೇ ಅತ್ಯುನ್ನತವಾದಂಥ ಸಂವಿಧಾನವನ್ನು ರಚನೆ ಮಾಡಿ ಈ ದೇಶದ ಸಮಾನತೆಯನ್ನು ಕಾಯ್ಕೊಳ್ಳಲು ಅಂಬೇಡ್ಕರ್ ಪಾತ್ರ ಬಹಳ ದೊಡ್ಡ ಪಾತ್ರ ಇದೆ ಅನ್ನೋಂಥದ್ದನ್ನು ನಾವೆಲ್ಲರೂ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ಳುವಂಥ ವಿಚಾರ. ಸರ್, ಅವ್ರಿಗೆ ಈಗಾಗಲೇ ಅವ್ರ ಉದ್ದೇಶನ, ಬಿಜೆಪಿ ಅವ್ರ ಉದ್ದೇಶನ ಈ ಸಂವಿಧಾನವನ್ನು ತೆಗಿಬೇಕನ್ನುವಂಥದ್ದು ಅವ್ರ ಉದ್ದೇಶ. ಸಂವಿಧಾನ ರದ್ದುಗೊಳಿಸಬೇಕನ್ನೋದು ಮೇನ್ ಇಂಟೆನ್ಷನ್ ಇಟ್ರ. ಯಾವಾಗ ಸಹಜವಾಗಿ ನಮ್ಮ ಬಾಯಿಂದ ಮಾತುಗಳು ಬರ್ತಾವಲ್ಲ, ಈಗ ನನ್ನ ಬಾಯಿಂದ ಮಾತು ಬಂದ್ರೆ ನನ್ನ ತತ್ವ ಸಿದ್ಧಾಂತ ಏನು ಹಿನ್ನೆಲೆ ಅಥವಾ ನನ್ನ ಮನಸ್ಸೊಳಗ ಆತ್ಮದಾಗ ಏನಿರ್ತೈತಿ, ಆತ್ಮದ ವಿಚಾರಗಳು ಹೊರಗೆ ಬರ್ಬೇಕಲ್ಲ. ನಮ್ಮ ಆತ್ಮದಾಗ ಇದ್ದಂಥ ವಿಚಾರಗಳು ಹೊರಗೆ ಬರಬೇಕು. ಜೊತೆಗೆ ಇಲ್ಲ ಅಂತಂದ್ರೆ ನಮ್ಮ ಮುಖಂಡರುಗಳು ಏನು ಕಲಿಸ್ತಾರ ಅದನ್ನ ನಾವು ಮಾತಾಡ್ಬೇಕಾಗತ್ತೆ. ನಮ್ಮ ಪಕ್ಷ ಇರಲಿ, ಅವ್ರ ಪಕ್ಷ ಇರಲಿ, ನಮ್ಮ ಪಕ್ಷದಾಗ ಏನು ನಮಗೆ ಈಗ ಮನೆಯೊಳಗೆ ಈಗ ಸಹಜವಾಗಿ ನಿಮ್ಮ ಯಾರ್ದೋ ಮನೆಯಾಗೂ ನಮ್ಮ ಮನೆಯೊಳಗಿನ ಪಾಠ ಹೆಂಗಿರ್ತೈತೆ ಹಂಗೆ ನಾವು ಇರ್ತೇವಲ್ಲ. ಮನೆಯೊಳಗಿನ ವಾತಾವರಣ, ಮನೆಯೊಳಗಿನ ಪಾಠ ಇರ್ತೈತೆ, ಆ ಪ್ರಕಾರ ನಾವು ಜೀವನ ತೆಗಿತಿರ್ತೀವಿ. ಅಂಥ ವಾತಾವರಣ, ಅಂಥ ಪಾಠಗಳಲ್ಲಿ ಅದಾವ ಅನ್ನುವಂಥ ಸಾಕ್ಷಿ ನಾವು. ಅದೆಲ್ಲ ನನಗೆ ಗುರ್ತಿಲ್ಲ, ನಾನು ನೋಡಕ್ಕೆ ಹೋಗಿಲ್ಲ, ಪೇಪರ್ ಅಂತೂ ಓದಿಲ್ಲ, ನಿಮ್ಮ ಟಿವಿನೂ ನೋಡಿಲ್ಲ, ನಾನು ಯಾವ ಪೇಪರ್ ಓದಿಲ್ಲ, ನಿಮ್ಮ ಟಿವಿನೂ ನೋಡಿಲ್ಲ. ನಾವು ಮುಂಜಾನೆ ಹೋದ್ರೆ ರಾತ್ರಿ 2 ಗಂಟೆ 3 ಗಂಟೆಗೆ ಹೋಗಿ ಮನೆಗೆ ಹೋಗಿ ಮಕ್ಕೊಂತೀವಿ. ಅದೇನೈತಲ್ಲ 23 ಅದ್ರ ಬಗ್ಗೆ ವಿಚಾರ ಮಾಡೋದು. ಚುನಾವಣೆ ಬಗ್ಗೆ ಕೇಳ್ತಿದ್ರಿ. ಸಹಜವಾಗಿ ಈಗ ಸಮಾಜ ಅಂತ ನಾವೆಲ್ಲರೂ ಒಂದಾಗೇವಿ, ಅದ್ರಾಗಿನ ಪ್ರಶ್ನೆ ಎಲ್ಲರೂ ಒಂದಾಗೇವಿ. ಯಾಕೆ ಪ್ರಹ್ಲಾದ್ ಜೋಶಿ ಅವರು ಕೂಡ ನಮ್ಮ ಸಮಾಜಕ್ಕೆ ಏನೇನು ಕೊಟ್ಟರ ಕೊಡುಗೆ ಅನ್ನೋದು ಭಾಳ ಎಲ್ಲರ ಮನಸ್ಸಿನಾಗ ಐತಿ. ಸಲ ಆ ಮನಸ್ಸಿನಾಗ ಇದ್ದಿದ್ದು ಅವರು ನನಗೆ ತೀರಿಸ್ತಾರ ಅಂತ ಅನಿಸ್ತೈತಿ, ಆ ಋಣ ಮುಟ್ಟಿಸ್ತಾರ ಅನ್ನೋಂಥದನ್ನು. ಜೋಶಿ ಅವ್ರು ಏನು ಮಾಡ್ಯಾರ ನೋಡ್ರಿ, ಕಾರ್ಪೊರೇಟರ್ ಯಾರು ವಾರ್ಡ್ ಫಂಡ್ನ್ಯಾಗ ಒಂದು CC ರಸ್ತೆ ಪೂಜೆ ಮಾಡಿದ್ದೆ, ಒಂದು ಯಾವುದೋ ಹೈಮಾಸ್ ಪೂಜೆ ಮಾಡಿದ್ದೆ. ದಿನ ಪೇಪರ್ನಾಗ ಅದಾರ ಜೋಶಿ ಅವ್ರು, ಅದನ್ನ ಒಪ್ಕೊಂತೀನಿ. ಡೈಲಿ ಪೇಪರ್ನಾಗ ಅಂತೂ ಬರ್ತಾರೆ. ಪೇಪರ್ನಾಗ ಅದಕ್ಕೇನು ಕಮ್ಮಿ ಇಲ್ಲ, ಅದಕ್ಕೆ ಕೊರತಿಲ್ಲ. ಪೇಪರ್ನಾಗ ಬರ್ತಾರ, ಅದೇನು ಕೊರತಿಲ್ಲ. ಆದ್ರೆ ಅವ್ರ ಅಭಿವೃದ್ಧಿ ಕೆಲಸ ಪೂಜೆ ಯಾವ ಮಾಡಿರ್ತಾರ ಅಂತ ನೀವು ಹಾಕಿರ್ತಾರಲ್ಲ ಬುಡಕ್ಕೆ, ಮಾಧ್ಯಮದವ್ರ ಬುಡಕ್ಕೆ ಹಾಕಿರ್ತಾರಲ್ಲ, ಏನು ಪೂಜೆ ಮಾಡಿರ್ತಾರ ಅಂತ ನೋಡ್ರಿ. ಆಮ್ಯಾಗ ಹೇಳ್ರಿ ನನಗೆ ಜೋಶಿ ಅವ್ರು ದಿನ ಪೇಪರ್ನಾಗ ಅದಾರ, ನಾ ಒಪ್ಕೊಂತೀನಿ. ದಿನ ಪೇಪರ್ನಾಗ ಬರ್ತಾರ, TV ಒಳಗೆ ಬರ್ತಾರ, ನೀವು ಹಾಕ್ತೀರಿ. ಅದೇನು